ನಮಸ್ಕಾರ ವೀಕ್ಷಕರೇ. ನಮಗೆ ಒಳ್ಳೆ ಟೈಮ್ ಬರೋದಕ್ಕಿಂತ ಮುಂಚೆ ಭಗವಂತನು ಪರಿಸರದ ಮೂಲಕ ಯಾವೆಲ್ಲ ಶುಭ ಶಕುನಗಳನ್ನು ಕೊಡ್ತಾನೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ನಮ್ಮ ಜೀವನದಲ್ಲಿ ಒಳ್ಳೆ ಸಮಯ, ಒಳ್ಳೆ ಟೈಮ್ ಇನ್ನೇನು ಪ್ರಾರಂಭ ಆಗುತ್ತೆ ಅನ್ನೋ ಸಮಯದಲ್ಲಿ ಯಾವೆಲ್ಲ ಶುಭ ಶಕುನಗಳು ನಮಗೆ ತಿಳಿದು ಬರುತ್ತವೆ ಅನ್ನೋದನ್ನ ನೋಡೋಣ. ಹುಟ್ಟು, ಸಾವು, ಸುಖ, ದುಃಖ, ಲಾಭ, ನಷ್ಟ ಇವೆಲ್ಲವೂ ಕೂಡ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವೇ ಆಗಿವೆ. ನಮ್ಮ ಜೀವನ ಯಾವತ್ತೂ ಕೂಡ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಕೆಲವೊಂದಿಷ್ಟು ಸಮಯ ನಮ್ಮ ಜೀವನದಲ್ಲಿ ಸುಖವನ್ನು ನಾವು ಕಂಡರೆ, ಇನ್ನು ಕೆಲವೊಂದಿಷ್ಟು ಸಮಯ ನಮ್ಮ ಜೀವನದಲ್ಲಿ ದುಃಖವನ್ನು ನಾವು ಅನುಭವಿಸಲೇಬೇಕು. ಹಾಗೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಏರಿಳಿತಗಳು ಇದ್ದೇ ಇರ್ತವೆ. ಇದೆಲ್ಲವೂ ಕೂಡ ಕಾಲಚಕ್ರದ ಒಂದು ನಿಯಮ ಅಂತಲೇ ಹೇಳ್ಬೋದು. ಸಮಯದ ಮುಂದೆ ಯಾರು ಬಲಿಷ್ಠರೂ ಅಲ್ಲ, ದೊಡ್ಡವರೂ ಅಲ್ಲ. ವೀಕ್ಷಕರೇ, ನಾವೆಲ್ಲರೂ ಕೂಡ ನೋಡಿರ್ತೀವಿ, ತಿಪ್ಪೆ ಹೋಗಿ ಉಪ್ಪರಿಗೆ ಆಗುತ್ತೆ, ಉಪ್ಪರಿಗೆ ಹೋಗಿ ತಿಪ್ಪೆ ಆಗುತ್ತೆ ಅಂತ ಮಾತಾಡೋದನ್ನ ಕೇಳಿದ್ದೇವೆ. ಅಂದ್ರೆ ಒಬ್ಬ ಭಿಕ್ಷುಕ ಕೂಡ ಇದ್ದಕ್ಕಿದ್ದ ಹಾಗೆ ಕುಬೇರನಾಗ್ತಾನೆ, ಹಾಗೆ ಒಬ್ಬ ದೊಡ್ಡ ಕುಬೇರ ಕೂಡ ಭಿಕ್ಷುಕನ ಸ್ಥಿತಿಗೆ ಬಂದಿರ್ತಾನೆ. ಇದೆಲ್ಲವೂ ಕೂಡ ಒಂದು ಕಾಲಚಕ್ರದ ಮಹಿಮೆ. ಮುಂದೆ ನಮ್ಮ ಜೀವನದಲ್ಲಿ ಸಮಯ ಉತ್ತಮವಾಗಿದೆಯಾ, ಟೈಮ್ ಚೆನ್ನಾಗಿದೆಯಾ ಇಲ್ವಾ ಅನ್ನೋದನ್ನ ಪ್ರಕೃತಿಯ ಮುಖಾಂತರ ಭಗವಂತ ನಮಗೆ ಸೂಚನೆನ ಕೊಡ್ತಾ ಇರ್ತಾನಂತೆ. ಹಾಗಾದ್ರೆ ಭಗವಂತ ಪ್ರಕೃತಿಯ ಮೂಲಕ ಹೇಗೆಲ್ಲ ಸೂಚನೆಗಳನ್ನ ಕೊಡ್ತಾನೆ ಅಂತ ತಿಳ್ಕೊಳ್ಳೋಣ. ಒಮ್ಮೆ ನಾರದ ಮುನಿಗಳು ವೈಕುಂಠಕ್ಕೆ ತೆರಳಿದಾಗ ಶ್ರೀಮನ್ನಾರಾಯಣ ಹತ್ತಿರ ಇದೇ ಪ್ರಶ್ನೆನ ಕೇಳಿದ್ರಂತೆ. ಭಗವಂತ, ಜೀವನದಲ್ಲಿ ಒಳ್ಳೆಯ ಸಮಯ ಬರುವುದಕ್ಕಿಂತ ಮುಂಚೆ ಮನುಷ್ಯರಿಗೆ ಯಾವೆಲ್ಲ ಸೂಚನೆಗಳು ಬರುತ್ತವೆ ಅಂತ ಕೇಳಿದರಂತೆ. ಆಗ ಶ್ರೀಮನ್ನಾರಾಯಣರು ಹೇಳಿದ್ರಂತೆ, ಮನುಷ್ಯರಿಗೆ ಒಳ್ಳೆಯ ಸಮಯ ಬರುವುದಕ್ಕಿಂತ ಮುಂಚೆ ನಾನು ಪ್ರಕೃತಿಯ ಮುಖಾಂತರ, ಪ್ರಾಣಿ ಪಕ್ಷಿಗಳ ಮುಖಾಂತರ ಮತ್ತೆ ನನ್ನ ಭಕ್ತರ ಮುಖಾಂತರ ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಡ್ತೀನಿ ಅಂತ ಹೇಳಿದ್ರಂತೆ. ಮುಂದೆ ಕುತೂಹಲದಿಂದ ನಾರದ ಮುನಿಯವರು, ಭಗವಂತ ಅದನ್ನ ಸ್ವಲ್ಪ ವಿವರಿಸಿ ಹೇಳಿ ಅಂತ ಕೇಳಿದರಂತೆ. ಆಗ ಶ್ರೀಮನ್ನಾರಾಯಣರವರು ಹೇಳ್ತಾರಂತೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಒಳ್ಳೆ ಒಳ್ಳೆ ಕನಸುಗಳು ಬೀಳೋದು ಮುಂದೆ ನಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಬರುತ್ತಿದೆ ಎಂಬುದರ ಸೂಚನೆಯಾಗಿರುತ್ತಂತೆ. ಕೆಲವೊಂದು ಸಾರಿ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕನಸು ಬೀಳುತ್ತೆ. ಹೇಗಿರುತ್ತಂದ್ರೆ, ನಾವೊಬ್ಬರೇ ನಡ್ಕೊಂಡು ಹೋಗ್ತಾ ಇರ್ತೀವಿ, ಅದು ಒಂದು ಗುರಿಯ ಕಡೆ ಹೋಗ್ತಾ ಇರ್ತೀವಿ. ಆ ಒಂದು ಗುರಿ ಕಡೆಗೆ ಒಬ್ಬರೇ ನಡೆದುಕೊಂಡು ಹೋಗುವುದು ಕೂಡ ಮುಂದೆ ಜೀವನದಲ್ಲಿ ಒಳ್ಳೆಯ ಸಮಯ ಬರುವ ಸಂಕೇತ ಅಂತಾನೆ ಹೇಳ್ಬೋದು. ಇದೇನು ಸೂಚನೆ ಕೊಡುತ್ತೆ ಅಂತಂದ್ರೆ, ಮುಂದೆ ನಾವು ನಮ್ಮ ಜೀವನದಲ್ಲಿ ನಾವು ಅಂದುಕೊಂಡಂತ ಗುರಿನ ತಲುಪ್ತೀವಿ, ನಮಗೆ ಮುಂದೆ ಒಳ್ಳೆಯ ಸಮಯ ಕಾದಿದೆ ಅನ್ನುವ ಸೂಚನೆಯನ್ನ ಇದು ಕೊಡುತ್ತಂತೆ. ಹಾಗೆ ಯಾವುದೇ ಕಾರಣವಿಲ್ಲದೆ ನಮ್ಮ ಮನಸ್ಸು ತುಂಬಾ ಪ್ರಬಲವಾಗಿರುತ್ತೆ, ತುಂಬಾ ಸಂತೋಷವಾಗಿರುತ್ತೆ. ಕಾರಣವೇ ಬೇಕಾಗಿರಲ್ಲ, ನಮ್ಮ ಮನಸ್ಸು ತುಂಬಾ ಖುಷಿಯಾಗಿರುತ್ತೆ. ಮುಖದಲ್ಲಂತೂ ಒಂದು ಸಂತೃಪ್ತಿಯ ಕಳೆ ಬಂದಿರುತ್ತೆ. ಇದ್ದಕ್ಕಿದ್ದ ಹಾಗೆ ಮನಸ್ಸಲ್ಲಿ ಖುಷಿ ಪ್ರವೇಶವಾಗುತ್ತೆ. ಆ ದಿವಸ ಎಲ್ಲ ನಾವು ಖುಷಿಯಾಗಿರ್ತೀವಿ, ಲವಲವಿಕೆಯಿಂದ ಇರ್ತೀವಿ. ಆದ್ರೆ ನಾವು ಆ ಖುಷಿಗೆ ಕಾರಣ ಹುಡುಕ್ತೀವಿ, ಆದ್ರೆ ಕಾರಣ ಸಿಗಲ್ಲ. ಈ ರೀತಿ ಆದ್ರೆ ಏನಾಗುತ್ತೆ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಸಮಯ ಹಾಗೆ ಒಳ್ಳೆಯ ದಿನಗಳು ಬರ್ತಾ ಇವೆ ಅಂತ ಭಗವಂತ ಪ್ರಕೃತಿಯ ಮೂಲಕ ನಮಗೆ ಸೂಚನೆನ ನೀಡ್ತಾ ಇರ್ತಾನೆ. ಮತ್ತೆ ಮುಂದೆ ನೋಡೋದಾದ್ರೆ, ಗೋಮಾತೆ ಪದೇ ಪದೇ ನಿಮ್ಮ ಮನೆ ಬಳಿ ಬಂದು ಏನನ್ನಾದ್ರೂ ತಿನ್ನಲು ಕೊಡುವಂತೆ ನಿಲ್ಲೋದಾದ್ರೆ ಅದು ಕೂಡ ಒಂದು ಶುಭ ಸೂಚನೆ ಅಂತ ಹೇಳ್ಬೋದು. ಅದು ಕೂಡ ಶುಭ ದಿನಗಳ ಆಗಮನದ ಒಂದು ಸಂಕೇತ ಅಂತ ಹೇಳ್ತಾರೆ. ಮೊದಲು ಆ ಗೋಮಾತೆಗೆ ಏನನ್ನಾದರೂ ತಿನ್ನಲು ಕೊಡಿ, ಅದು ಪದೇ ಪದೇ ಬಂದು ನಿಮ್ಮ ಮನೆ ಬಳಿ ನಿಲ್ಲುತ್ತದೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನೀವು ಶುಭ ಸುದ್ದಿ ಕೇಳ್ತೀರಾ, ಅಥವಾ ನಿಮ್ಮ ಮನೆಯಲ್ಲಿ ಏನಾದರೊಂದು ಶುಭ ಕಾರ್ಯ ಆಗುತ್ತೆ ಅಂತ ಅರ್ಥ. ಅದೇ ರೀತಿ ನಿಮ್ಮ ಮನೆಗೆ ಇದ್ದಕ್ಕಿದ್ದಂತೆ ಕೋತಿ ಏನಾದರೂ ಪ್ರವೇಶ ಮಾಡಿ ತನಗೆ ತಾನೇ ನಿಮ್ಮ ಮನೆಯಲ್ಲಿರುವ ತಿನ್ನುವ ವಸ್ತುಗಳನ್ನ ಎತ್ತುಕೊಂಡು ಹೊರಗಡೆ ಹೋಗಿ ತಿಂದರೆ ಅಥವಾ ಮನೆಯಲ್ಲೇ ತಿಂದರೆ ಇದು ಕೂಡ ಒಂದು ಶುಭ ಸೂಚನೆ ಅಂತ ಹೇಳ್ತಾರೆ. ಇನ್ನು ಬೆಕ್ಕು ಮನೆಯಲ್ಲಿ ಮರಿಗಳಿಗೆ ಜನ್ಮ ನೀಡೋದನ್ನು ಕೂಡ ಶುಭ ಸೂಚನೆ ಅಂತ ಹೇಳ್ತಾರೆ. ಹಾಗೆ ಪಕ್ಷಿಗಳು ಮನೆಯ ಅಂಗಳದಲ್ಲಿ ಗೂಡನ್ನ ಕಟ್ಟಿದ್ರೆ ಅದು ತುಂಬಾನೇ ಶುಭ ಸೂಚನೆ ಅಂತ ಹೇಳಲಾಗುತ್ತೆ. ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯ ಸಮಯ ಬರುವ ಸೂಚನೆಯಂತೆ. ಮತ್ತೆ ಚಿಕ್ಕ ಮಕ್ಕಳು ದೇವರ ಹಾಗೆ ಅಂತ ಹೇಳ್ತಾರೆ. ತುಂಬಾ ಚಿಕ್ಕ ಚಿಕ್ಕ ಮಕ್ಕಳು ಅಥವಾ ಶಿಶುಗಳು ಯಾವುದೇ ಕಾರಣವಿಲ್ಲದೆ ನಿಮ್ಮನ್ನು ನೋಡಿ ನಕ್ಕರೆ ಅದು ಕೂಡ ಒಂದು ಶುಭ ಸೂಚನೆ ಅಂತ ಹೇಳ್ತಾರೆ. ಅದಲ್ಲದೆ ನಿಮ್ಮ ನೆರೆಹೊರೆಯ ಮಕ್ಕಳು ನೀವು ಕರೆಯದೇ ನಿಮ್ಮ ಮನೆಗೆ ಬಂದು ಅವರು ಖುಷಿಯಾಗಿ ನಿಮ್ಮ ಮನೆಯಲ್ಲಿ ಆಟವಾಡಿದರೆ, ಅವರು ತುಂಬಾ ಸಂತೋಷದಿಂದ ನಿಮ್ಮ ಮನೆಯಲ್ಲಿ ಇದ್ದು ಆಟವಾಡಿದರೆ ಇದು ಕೂಡ ನಿಮಗೆ ಮುಂದೆ ಒಂದು ಭಾಗ್ಯದ ಬಾಗಿಲು ತೆಗೆಯುವ ಸೂಚನೆ ಅಂತ ಹೇಳ್ತಾರೆ. ದೇವರ ಪೂಜೆ ಮಾಡುವಾಗ ದೇವರ ಮೇಲಿನ ಹೂವು ಕೆಳಗಡೆ ಬೀಳುವುದು, ಆ ಥರ ಏನಾದರೂ ಆದರೆ ಇದು ಮುಂದೆ ನಿಮ್ಮ ಜೀವನದಲ್ಲಿ ಕಷ್ಟಗಳೆಲ್ಲವೂ ಕಳೆದು ಒಳ್ಳೆಯ ಸಮಯ ಬರುವ ಸಂಕೇತ ಅಂತ ಹೇಳ್ತಾರೆ.
ಮತ್ತೆ ಪುರುಷರಿಗೆ ಬಲಗಣ್ಣು ಸ್ತ್ರೀಯರಿಗೆ ಎಡಗಣ್ಣು ಹಾರಿದರೆ ಒಳ್ಳೆಯ ಸಂಕೇತ ಅಂತ ಹೇಳ್ತಾರೆ. ಇವೆಲ್ಲ ಸಂಕೇತಗಳು ಮುಂದೆ ನಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಬರುವ ಸೂಚನೆಯನ್ನ ಕೊಡುತ್ತೆ. ಇನ್ನ ನೀವು ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗ್ತಾ ಇರ್ತೀರಾ. ಹೋಗ್ಬೇಕಾದ್ರೆ ಗೋಮಾತೆಯ ದರ್ಶನವಾದರೆ ತುಂಬಾ ಒಳ್ಳೆಯದಂತೆ. ಅದಕ್ಕೆ ನಮಸ್ಕರಿಸೇ ನೀವು ಮುಂದೆ ತೆರಳಿ. ಅದೇ ರೀತಿ ಸಾಧು ಸಂತರು ಅಥವಾ ಗುರುಗಳು ನೀವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ಮುಂದೆ ಸಿಕ್ಕರೆ ಅವ್ರೇನಾದ್ರೂ ನಿಮಗೆ ಆಶೀರ್ವಾದ ಮಾಡಿದ್ರೆ ತುಂಬಾ ಒಳ್ಳೆಯದಂತೆ. ಮುಂದೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಬರುವ ಸೂಚನೆನ ಇದು ಕೊಡುತ್ತಂತೆ. ಅದೇ ರೀತಿ ಸಾಯಂಕಾಲ ಸಮಯದಲ್ಲಿ ಯಾರಾದ್ರೂ ನಿಮ್ಮ ಮನೆಗೆ ನೀರು ತುಂಬಿದ ಪಾತ್ರೆ ಹಾಗೆ ಹಾಲು ತುಂಬಿದ ಪಾತ್ರೆಯನ್ನೇನಾದ್ರೂ ಕೊಟ್ರೆ, ಹಾಗೆ ಸಾಯಂಕಾಲದ ಹೊತ್ತಿನಲ್ಲಿ ಯಾರಾದರೂ ಬಂದ್ಬಿಟ್ಟು ನಿಮಗೆ ಸ್ವೀಟ್ಸ್ನ ಏನಾದರೂ ಕೊಟ್ರೆ ಮುಂದೆ ನಿಮ್ಮ ಜೀವನದಲ್ಲಿ ಒಳ್ಳೆ ಸಮಯ ಬರುವ ಸೂಚನೆ ಅಂತ ಹೇಳ್ತಾರೆ. ವೀಕ್ಷಕರೇ, ಶ್ರೀಮನ್ನಾರಾಯಣ ನಾರದ ಮುನಿಗಳಿಗೆ ಹೇಳಿದಂತೆ ಮುಂದೆ ಒಬ್ಬ ಮನುಷ್ಯನ ಜೀವನದಲ್ಲಿ ಒಳ್ಳೆಯ ಸಮಯ ಬರೋದಿದ್ರೆ, ಆತನ ಭಾಗ್ಯದ ಬಾಗಿಲು ತೆಗೆಯುವುದಿದ್ದರೆ ಈ ರೀತಿಯಾಗಿ ಪರಿಸರದ ಮೂಲಕ, ಪ್ರಾಣಿ ಪಕ್ಷಿಗಳ ಮೂಲಕ, ಮಕ್ಕಳ ಮೂಲಕ, ಹೀಗೆ ಹಲವಾರು ಸೂಚನೆಗಳನ್ನ ಶ್ರೀಮನ್ನಾರಾಯಣ ತಲುಪಿಸ್ತಾನೆ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಇರುವ ಎಲ್ಲಾ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ನ ಕೊಡಿ. ಹಾಗೆ ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ದಯವಿಟ್ಟು ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.